ಅದು 2024 ಜುಲೈ 3ನೇ ತಾರೀಕು. ಜಿಯೋ ಏರ್ಟೆಲ್ VI ರೀಚಾರ್ಜ್ ಪ್ಲಾನನ್ನು ಜಾಸ್ತಿ ಮಾಡಿದ್ದಾರೆ. ಇದು ಮುಂದೆನೂ ಗೊತ್ತಿದ್ದಂತಹ ಜಿಯೋ VI ಏರ್ಟೆಲ್ ಯೂಸರ್ಸ್ ಜಾಸ್ತಿ ಜನ 3 months 6 months 1 year ಆ್ಯನ್ಯುಯಲ್ ಪ್ಲ್ಯಾನನ್ನು ರೀಚಾರ್ಜ್ ಮಾಡಿಸಿಕೊಂಡರು. ಆದರೆ ಹಣ ಇಲ್ಲದಿರೋರು ರೀಚಾರ್ಜ್ ಪ್ಲ್ಯಾನನ್ನು ಯೂಸ್ ಮಾಡದೆ ಹೋದ್ವಿ. ಈಗ ಏನು ಮಾಡೋಕ್ಕೆ ಆಗದೆ $299 ರೀಚಾರ್ಜ್ ಪ್ಲ್ಯಾನನ್ನು ಮಾಡಿಸ್ಕೋತಾ ಇದ್ದೀವಿ. ಇನ್ನು ಕೆಲವರು ನಮಗೆ ಇಂಟರ್ನೆಟ್ ಬೇಡ, ನಮಗೆ ಫೋನ್ ಕಾಲ್ಸ್ ಮಾತಾಡೋಕ್ಕೆ ಸಾಕು ಅನ್ನೋರು BSNLಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಈಗ ಎಲ್ಲರ ದೃಷ್ಟಿ BSNL ಮೇಲೆ ಬಿತ್ತು. ಯಾಕೆಂದರೆ ಜಿಯೋ ಕಂಪನಿ 5G ಅನ್ನೋ ಹೆಸರಿನಲ್ಲಿ ಪ್ಲ್ಯಾನ್ ಪ್ರೈಸ್ ಜಾಸ್ತಿ ಮಾಡಿದೆ. ಇದನ್ನು ನೋಡಿಕೊಂಡಂತಹ ಏರ್ಟೆಲ್ VI ಅವರನ್ನು ಪ್ಲ್ಯಾನ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಇವಕ್ಕೆಲ್ಲ ಚೆಕ್ ಮಾಡೋದಕ್ಕೆ ರತನ್ ಟಾಟಾ ಕಂಪನಿಯಾದಂತಹ TCS ಆ್ಯಂಡ್ BSNL ಜೊತೆ ಕೊಲಾಬ್ರೇಟ್ ಆಗಿ ನಮಗೆ 4G ಅಥವಾ 5G ಸರ್ವಿಸಸನ್ನು ಕೊಡೋಕ್ಕೆ ಬರುತ್ತಿದ್ದಾರೆ. ಇವರ ಮೈನ್ ಏಮ್ ಏನಂದರೆ ಈಗಿರುವಂತಹ BSNL ಅನ್ನು ಇನ್ನೂ ಜಾಸ್ತಿ ಇಂಪ್ರೂವ್ ಮಾಡಿ BSNL 4G ಅಥವಾ 5G ಸರ್ವಿಸಸನ್ನು ಟೆಲಿಕಾಂ ಕಂಪನಿಗಿಂತ ಕಡಿಮೆ ಬೆಲೆಗೆ ತಗೋಬರಬೇಕೆಂದು ಇವರ ಮೈನ್ ಏಮ್. ಇದಕ್ಕೋಸ್ಕರ ರತನ್ ಟಾಟಾ ಕಂಪನಿಯಾದಂತಹ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಇಂಡಿಯಾ ಟೋಟಲಿ BSNL ಡಾಟಾ ಸೆಂಟರ್ಗೋಸ್ಕರ 15,000 ಕೋಟಿಯನ್ನು BSNLಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಈಗಾಗಲೇ BSNL 4G ಸರ್ವಿಸಸನ್ನು ಕೊಡೋದಕ್ಕೆ ಕೆಲಸ ನಡೀತಾ ಇದೆ. ಆ್ಯಸ್ ಪರ್ ಇಂಡಿಯಾ ಟೋಟಲಿ 90,000 BSNL ಟವರ್ಸನ್ನು ಫಿಕ್ಸ್ ಮಾಡಲಾಯಿತು. ಈ 2024 ಎಂಡ್ ಆಗೋಷ್ಟರಲ್ಲಿ BSNL ಅವರು 4G ಅಥವಾ 5Gಗೆ 1.12 lakh ಟವರ್ಸನ್ನು ಫಿಕ್ಸ್ ಮಾಡಲಿದ್ದಾರೆ. ಈ ಆಗಸ್ಟ್ ಎಂಡ್ ಅಷ್ಟರಲ್ಲಿ 4G ಕಂಪ್ಲೀಟ್ ಸರ್ವಿಸಸ್ BSNL ತರದಿದ್ದಾರೆ. ಈಗಾಗಲೇ ಜಿಯೋ ಏರ್ಟೆಲ್ VI ಸಿಮ್ ಯೂಸರ್ಸ್ BSNLಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಈ ಟೈಮಲ್ಲಿ BSNL ಅವರು ಸರಿಯಾಗಿ ಬಳಸಿಕೊಂಡರೆ ಜಿಯೋ ಏರ್ಟೆಲ್ VI ಅವರಿಗೆ ಸರಿಯಾದ ಪಾಠವನ್ನು ಕಲಿಸಬಹುದು. ಏಕೆಂದರೆ ₹10 ರೀಚಾರ್ಜ್ ಕಾರ್ಡಿಂದ ₹300 ರೀಚಾರ್ಜ್ ಮಾಡಿಸ್ಕೊಳ್ಳಂಗೆ ಮಾಡುತ್ತಿದ್ದಾರೆ ಇವರು. ಈ $299 ಪ್ಲ್ಯಾನನ್ನು ಮಿಡಲ್ ಕ್ಲಾಸ್ ಅವರು ಪ್ರತಿ ಮೊಬೈಲ್ಗೆ ರೀಚಾರ್ಜ್ ಮಾಡುವುದು ಕಷ್ಟ. ಆದರೆ ಜಿಯೋ ಬಂದಾಗ ಇಂಟರ್ನೆಟ್ಟನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ, ಟೆಕ್ನಾಲಜಿಯಲ್ಲೂ ನಾವು ಮುಂದೆ ಇದ್ದೀವಿ. ಆದರೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ಪ್ಲ್ಯಾನ್ ಪ್ರೈಸ್ನ ಜಾಸ್ತಿ ಮಾಡುವುದು ಕರೆಕ್ಟ್ ಅಲ್ಲ. ಒಂದು ಸತಿ BSNL ಪ್ಲ್ಯಾನ್ನ ನೋಡಿಕೊಂಡು ಬರೋಣ. BSNL ಪ್ಲ್ಯಾನ್ ₹187, 1.5 GB ಪರ್ ಡೇ, 28 days ಅನ್ಲಿಮಿಟೆಡ್ ವಾಯ್ಸ್. ₹199, 2 GB ಪರ್ ಡೇ, 30 days ವ್ಯಾಲಿಡಿಟಿ ಅನ್ಲಿಮಿಟೆಡ್ ವಾಯ್ಸ್. ₹250, 3 GB ಪರ್ ಡೇ, 40 days ಆ್ಯಂಡ್ ಅನ್ಲಿಮಿಟೆಡ್ ವಾಯ್ಸ್. $298, 1 GB ಪರ್ ಡೇ, 54 days ಅನ್ಲಿಮಿಟೆಡ್ ವಾಯ್ಸ್. ಇದೇ ಪ್ರೈಸ್ಗೆ BSNL ಅವರು ಕಂಪ್ಲೀಟ್ಲಿ 4G ಅಥವಾ 5G ಅನ್ನು ತಂದು ಕೊಟ್ಟರೆ ಆಗ ಜಿಯೋ ಹೇಗೆ ಬತ್ತೋ ಈಗ BSNL ಹಾಗೆ ಪಾಪ್ಯುಲರ್ ಆಗುತ್ತೆ. BSNL ಅನ್ನೋದು ಒಂದು ಗೌರ್ನಮೆಂಟ್ ಸರ್ವಿಸಸ್. ಸೊ ಕಂಪೇರ್ಡ್ ಟು ಜಿಯೋ VI ಏರ್ಟೆಲ್, ಸೊ ಸದ್ಯದಲ್ಲೇ BSNL ಒಂದು ಒಳ್ಳೆಯ ಸರ್ವಿಸಸ್ನೊಂದಿಗೆ ಬರಲಿದೆ. BSNL ಕಂಪ್ಲೀಟ್ 4G ಅಥವಾ 5G ಬಂದಾಗ ಅದು ಒಳ್ಳೆಯ ಸರ್ವಿಸಸ್ ಕೊಟ್ಟಾಗ ಅದನ್ನು ಸಕ್ಸಸ್ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಸೊ ಇದರ ಬಗ್ಗೆ ನೀವೇಂತೀರ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ವೀಡಿಯೋಸ್ಗೆ ಬಾಯ್.